ತಮ್ಮೆಲ್ಲರಿಗೂ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಎಷ್ಟು ವರ್ಷಗಳ ಹಿಂದೆ ಕಟ್ಟಿಸಿದಂತಹ ಮನೆ ಇದೇ ಸ್ಟೈಲ್ ಅಲ್ಲಿ ಇರಬೇಕು ಅನ್ನುವಂಥದ್ದು ಯಾರು ಡಿಸೈಡ್ ಮಾಡಿದ್ದು? ಹಳೆ ಒಂದು ಸ್ಟ್ರಕ್ಚರ್ ಉಳಿಸ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ವಿ. ಫ್ಯಾಮಿಲಿ ಮುಂಬೈಯಲ್ಲಿದೆ, ನನಗೆ ಹೋಗ್ಲಿ ಟೈಮ್ ಸಿಗಲಿಲ್ಲ, ಅವರೇ ಬರ್ತಾರೆ ಪಾಪ. ಏನೆಲ್ಲ ನೆನಪುಗಳು ಈ ಮನೆ ಜೊತೆ ಇದೆ ಸರ್? ನಾವು ಒಂದು 40 ವರ್ಷ ಹಿಂದೆ ಒಂದು ಜೊತೆ ಬಟ್ಟೆಲಿ ಊರ್ಬಿಟ್ಟಂತ ನಾನು PUC ಆದ್ಮೇಲೆ ಒಂದು 4 ಟೇಬಲ್ ಹೋಟ್ಲ್ ಇತ್ತು. ನಮ್ಮ ದೊಡ್ಡಪ್ಪ ಇದ್ರು, ಎಲ್ಲಿ ಕೆಲಸ ಮಾಡಿ ನಮ್ಮ ದೊಡ್ಡಪ್ಪ ತೀರೋದು, ನಮ್ಮ ದೊಡ್ಡಮ್ಮ ತೀರೋದು. ನನಗೆ ಬಳ್ಳಾರಿ ಹೋಗ್ತದೆ ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ. ಹೋಗುವಾಗ 130 ರೂಪಾಯಿ ಫೀಸ್ ಕಟ್ಲಿ ದುಡ್ಡು ಇರ್ಲಿಲ್ಲ. ಹಾಗಾಗಿ ಊರ್ ಬಿಟ್ಟಂತ ಅಂದ್ರೆ ನಾನು ಯೌವನವನ್ನು ಎಂಜಾಯ್ ಮಾಡ್ಲಿಲ್ಲ. ಆ ಸುಖ ಏನೋ ಗೊತ್ತೇ ಇಲ್ಲ. ಸರ್, ಇನ್ಫ್ಯಾಕ್ಟ್ ಮನೆಯಲ್ಲಿ ಗೋಶಾಲೆ ಕೂಡ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ನನಗೆ. ಇಂದೂರು MLA ಕೂಡ ಹೇಳಿದ್ರು, ಗೋಶಾಲೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ಅಂತ. ಅದು ತಿರುಪತಿನಲ್ಲಿ ದೇವರಿಗೆ ಅಭಿಷೇಕ ಇದರ ಹಾಲಿಂದ ಆಗ್ತದೆ. ಹಾಗಾಗಿ ಅಲ್ಲಿ ತಿರುಪತಿಯಿಂದ ತರಿಸಿರೋ ಹಸುಗಳು, ಒಂದು ಹೆಣ್ಣು ಒಂದು ಗಂಡು, ಒಂದು ಫೇರ್ಗೆ ಅದು 5 ಲಕ್ಷ ರೂಪಾಯಿ, ಬಹಳ ಕಾಸ್ಟ್ಲಿ. ಮನೆಯಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಅಷ್ಟೇ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಶಾಲವಾದಂತಹ ಮನೆ ನೋಡಿ. ಅವ್ರ ಪಾಪ ಅವರಿಂದ ಆಗಿದೆ ಅಲ್ಲ, ನಮ್ದು ಏನಿದ್ರು ನಾವು ನೆವನ ಮಾತ್ರ ಬೆಳಿಗ್ಗೆ ಸಾಯಂಕಾಲ ನನಗೆ ಕಷ್ಟಪಡೋ. ಮತ್ತೆ ಅವರು ಮಿನಿಮಮ್ ಕಂಫರ್ಟ್ ಕೊಡ್ಬೇಕಲ್ಲ. ಆಮೇಲೆ ಹೇಳ್ತೀವಲ್ಲ, ಗೊತ್ತಿಲ್ಲ ನನಗೆ ಬಳ್ಳಾರಿ ಹೋಗ್ತದೆ, ನನ್ನ ಕಲ್ಪನೆ ಕೂಡ ಇರ್ಲಿಲ್ಲ. ಬಳ್ಳಾರಿನಲ್ಲಿ ಬೀಚ್ ಹೇಳಿದಾಗ 2 ಕಾಲ, ಒಂದು ಬಿಸಿಲು ಕಾಲ, ಅತಿ ಬಿಸಿಲು ಕಾಲ ಅಂತೇಳಿ. ಅಂತಲ್ಲಿ ಒಂದು ಸುಮಾರು 35 ವರ್ಷ ಬದುಕನ್ನ ನನಗೆ ಅನ್ನ ಅರಿವೆ ಆಶ್ರಯ ಕೊಟ್ಟಂತ ಊರದು ಬಳ್ಳಾರಿ. ಜನರ ಋಣ ಬಹಳ ದುಡ್ದಿದೆ ನನಗೆ, ಇವತ್ತಿಗೂ ಪ್ರೀತಿ ಮಾಡ್ತಾರೆ. ಮೊನ್ನೆ ಕರೆದು ನನಗೆ ಶಾಸಕನಾದ್ಮೇಲೆ ಸನ್ಮಾನ ಮಾಡಿದ್ರು. ಒಂದು 5,000 ಜನ ಸೇರಿದ್ರು. ನನಗೆ ಕಣ್ಣಲ್ಲಿ ತುಂಬಾ ನೀರು ಬಂತು ನನಗೆ. ಅವರು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಹೋದಾಗ ಅಲ್ಲಿರುವಂತಹ BJP JDS ನ ಶಾಸಕರು ನಮಗೆ ಅನುದಾನ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ ಅನ್ನುವಂತ ಅಳಲನ್ನ ತೋಡ್ಕೊತಾ ಇದ್ದಾರೆ. ತಮ್ಮ ವಿಚಾರದಲ್ಲಿ ಹೇಗಿದೆ ಅದು? ಈ ಸರ್ಕಾರದಲ್ಲಿ ನಾವು ಅನ್ಕೊಂಡಷ್ಟು ಕೆಲಸ ಆಗ್ತಾ ಇಲ್ಲ. ಯಾವ ಮಂತ್ರಿ ಹಿಡಿದು ಹೋದ್ರು ಹೇಳ್ತಾರೆ, ನಮಗೆ ಅನ್ಕೊಂಡಷ್ಟು ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಫಂಡ್ ಅಲೋಕೇಶನ್ ಆಗ್ಲಿಲ್ಲ. ನಾ ಮೊನ್ನೆ ಹೋಗಿದ್ದೆ ಸರ್, ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನೆಗೆ. ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಅಲ್ಲ ಸರ್, ನೀವೊಂದು ಮನೆ ಕಟ್ಟಿಸ್ಕೊಂಡ್ರಿ ಅನ್ನೋ ಕಾರಣಕ್ಕೆ ತುಂಬಾ ಜನ ಟೀಕೆ ಮಾಡಿದ್ರು, ಏನ್ ಸರಳ ಏನ್ ಸಜ್ಜನ ಅಂತೆಲ್ಲ ಲೇವಡಿ ಮಾಡಿದ್ರು. ಈ ತರದ ಟೀಕೆಗಳನ್ನ ಸರ್, ಒಬ್ಬ ರಾಜಕಾರಣಿ ಒಂದು ಹೊಸ ಮನೆ ತೆಗೆದುಕೊಂಡಾಗ, ಒಬ್ಬ ಪತ್ರಕರ್ತ ಒಂದು ಕಾರ್ ತೆಗೆದುಕೊಂಡಾಗ ಟೀಕೆ ಮಾಡುವಂತವ್ರ ಬಗ್ಗೆ ಏನ್ ಹೇಳ್ತೀವಿ? ಅಂದ್ರೆ ಅವ್ರು ಒಂದು ಮನೆ ಕಟ್ಟಿ ಮನೆಯಲ್ಲಿ ಇರ್ಲೇಬಾರ್ದ? ಪುಣ್ಯಾತ್ಮ ಏನ್ ಮಾಡಿ ಗೊತ್ತಾ, ತುಂಬಾ